ನಮಸ್ತೆ ಕರ್ನಾಟಕ. ಉಸಪ್ಪ ಅದೇನು ಶೆಕೆನೋ. ಇದಕ್ಕೆ ಬಹುಶಃ ಈ ಊರಿಗೆ ಉದ್ಯಾನ ನಗರಿಗೆ ಬೆಂದ ಕಾಳೂರು ಅಂತ ಹೆಸರು ಬಂದಿತ್ತು ಅನಿಸುತ್ತೆ. ನನ್ನ ಮೈ ಕೈಯೆಲ್ಲ ಈ ಶೆಕೆಗೆ ಬೇಯೋದೊಂದು ಬಾಕಿ. ಶೆಟ್ ಯಾಳಾದ ಲಿಫ್ಟ್ ಬೇರೆ. ಆಲ್ರೆಡಿ ಟೈಮ್ ಆಯಿತು ಎಂದು ಶರ್ಟ್ ತೆಗೆದು ಬರೀ ಮೈಯಲ್ಲಿ ನಿಂತವನು ತಾನು ವಾಸವಾಗಿದ್ದ ಅಪಾರ್ಟ್ಮೆಂಟಿನ ಶಿಫ್ಟ್ಗಾಗಿ ಕಾಯುತ್ತಾ ಅದೇ ಶರ್ಟ್ ಅಲ್ಲಿ ಗಾಳಿ ಬೀಸ್ಕೊಂಡ. ಸಿಕ್ಸ್ ಪ್ಯಾಕಲ್ಲಿ ಹೊಳಿತಿದ್ದ ಗೋಧಿ ಬಣ್ಣದ ಕಟ್ಟುಮಸ್ತಿನ ಹೈದ 22ರ ಗಡಿಯ ವಯಸ್ಸಿನವನು. ಕಂದು ಬಣ್ಣದ ಚೂಪು ನೋಟದ 6 ಅಡಿ ಎತ್ತರದ ದೊಡ್ಡ ಮುಖದವನು. ಗಾಢವಾದ ಹುಬ್ಬು, ಅದಕ್ಕೆ ತಕ್ಕಂತೆ ಚಿಗುರು ಮೀಸೆ, ಕುರುಚಲು ಗಡ್ಡ, ಪಂಚೆ ಎತ್ತಿ ಮೇಲೆ ಕಟ್ಕೊಂಡವನ ಸಿಕ್ಸ್ ಪ್ಯಾಕ್ ಬಾಡಿ ನೋಡಿದ್ರೆ ಯಾರಾದರೂ ಫಿದಾ ಆಗೋದ್ರಲ್ಲಿ ಅನುಮಾನವೇ ಇಲ್ಲ. ಲಿಫ್ಟ್ನ ಬಟನ್ ಒತ್ತಿ ಕೋಪದಲ್ಲಿ ಕಾಲನ್ನು ನೆಲಕ್ಕೆ ಬಡಿದವನು ಸ್ವಲ್ಪ ಹೊತ್ತು ಕಾಯಲು ಲಿಫ್ಟ್ ಓಪನ್ ಆಗಿತ್ತು. ಅದರಲ್ಲಿ ನಿಂತಿದ್ದ ಅಪಾರ್ಟ್ಮೆಂಟಲ್ಲಿ ವಾಸವಾಗಿದ್ದ ಸುಂದರ ಹುಡುಗಿ ಒಬ್ಬಳು ಇವನನ್ನೇ ನೋಡುತ್ತಾ ಗುಡ್ ಮಾರ್ನಿಂಗ್ ಎಂದು ನಗು ಬೀರಿದ್ಲು. ಅವಳಿಗೆ ಒಂದು ರೀತಿಯ ಆಕರ್ಷಣೆಯಾಗಿತ್ತು. ಕೋಪದಲ್ಲಿದ್ದ ನಮ್ಮ ನಾಯಕ ಎಷ್ಟೊತ್ತು ಬನ್ನಿ ಹೊರಗೆ, ಇಲ್ಲ ಮಂಗಳಾರತಿ ಮಾಡಿ ಕರಿಬೇಕಾ ಮಾರಮ್ಮ ಎನ್ನಲು ಇವನ ಸ್ವರಕ್ಕೆ ನಡುಗಿ ಹೋದವಳು ಪಟ್ಟನೆ ಹೊರ ಬಂದಿದ್ಲು. ಲಿಫ್ಟ್ ಒಳಗೆ ಹೋದವನು ಕ್ಲೋಸ್ ಬಟನ್ ಒತ್ತದ. ಬಾಗಿಲು ಕ್ಲೋಸ್ ಆಗೋ ತನಕ ತನ್ನ ಕಣ್ಣಲ್ಲೇ ಗುರಾಯಿಸಿದ ಹುಡುಗನ ನೋಡಿ ಆ ಹುಡುಗಿ ಅಕ್ಷರಶಃ ಭಯ ಬಿದ್ಲು. ಅವನನ್ನು ನೋಡಿದವಳು ಎಷ್ಟು ಕೊಬ್ಬಿಯವನಿಗೆ, ಬೆಳಗ್ಗೆನೇ ಈ ಉರಿ ಮುಖದವನು ನೋಡಿದೆ. ಶಟ್, ನಾನು ಶೈವ ಅಂದ್ಕೊಂಡೆ, ಇವನು ಶಿವ, ಅಯ್ಯೋ ಅದೇನು ರಾಕ್ಷಸನೋ ಎನ್ನುತ್ತಾ ಗೊಣಕ್ಕೊಂಡು ಹೋಗಿದ್ಲು. ಫ್ಲೋರ್ಗೆ ಲಿಫ್ಟ್ ಬರಲು ಲಿಫ್ಟಿಂದ ಹೊರಗೆ ಬಂದವನು ತನ್ನ ಎದುರಿಗಿದ್ದ 406 ಬ್ಲ್ಯಾಕ್ ಮನಿಯ ಡೋರ್ ಬೆಲ್ ಮಾಡ್ದ. 5 ನಿಮಿಷ ಬೆಲ್ ಒತ್ತಿ ಹಿಡಿದವನಿಗೆ ಹೇಳಿಲಾಗದಷ್ಟು ಶೆಕೆ, ಬೆವರು ಹರಿತಿತ್ತು. ಒಳಗಿನಿಂದ ಬಂದ ಮಹಿಳೆ ತನ್ನ ಕೂದಲನ್ನ ಎತ್ಕಟ್ಟುತ್ತಾ, ಇಷ್ಟೊತ್ತಿಗೆ ಬಂದಿದ್ದಾನೆ ಗಡವ, 9 ಗಂಟೆ ಆಯಿತು, ಇನ್ನೂ ಅದು ಯಾವಾಗ ಸ್ನಾನ ಮಾಡಿ ಪೂಜೆ ಮಾಡಿ ತಿಂಡಿ ತೀರ್ಥ ಮಾಡ್ತಾನೋ ಎಂದು ಗುಣಗುತ್ತಾ ಬಾಗಿಲನ್ನ ತೆರೆದ್ಲು. ತನ್ನ ಎದುರಿಗೆ ನಿಂತಿದ್ದ ಮಹಾಲಕ್ಷ್ಮಿ ಅಂತ ಕಳೆಯ ತನ್ನ ತಾಯಿಯನ್ನು ನೋಡಿ ನಗ್ತಾ, ಅಮ್ಮ ಅಮ್ಮ, ನನ್ನ ಮುದ್ದು ಅಮ್ಮ ಎಂದು ಬಾಗಿಲು ತೆಗೆಯಲು ಶ್ವೇತಾ ಅವನನ್ನು ಗಟ್ಟಿಯಾಗಿ ತಬ್ಬಿ ಹಿಡಿದು ಒಳಗೆ ನುಗ್ಗಿದ. ಅವನನ್ನು ದೂರ ತಳ್ಳುತ್ತಾ, ಲೋ ಬೆವರು, ಹೋಗೋ, ಸ್ನಾನ ಮಾಡಿ ಬೇಗ ಬಾ, ದೇವರ ದೀಪ ಹಚ್ಚಿ ಪೂಜೆ ಮಾಡು. ಶಿವ ಬಿಡೋ, ದೂರ ನಿಂತ್ಕೋ ಶಿವ, ಹಾಗೆ ನಿಂತಮ್ಮನ ಎಪ್ಸೋ, ಕುಂಭಕರ್ಣನ ಹಾಗೆ ಮಲಗಿದ್ದಾನೆ. ಇವತ್ತು ಅವನ ಆಫೀಸ್ ವರ್ಕ್ ಬೇಗ ಹೋಗಬೇಕು ಅಂತಿದ್ದ ಕಣೋ, 9 ಗಂಟೆ ಆಯಿತು ಇನ್ನೂ ಎದ್ದಿಲ್ಲ ಎಂದು ಕೂಗಾಡ್ತಾ ಇದ್ದ. ಶ್ವೇತಾಳ ಸೆರಗನ್ನು ಹಿಡಿದು ಆಡುತ್ತಾ ಅಲ್ಲೇ ಅಡುಗೆ ಮನೆಯ ಶೆಲ್ಫ್ ಮೇಲೆ ಕುಳಿತವನು ತನ್ನ ತಾಯಿ ಹೆಚ್ಚಿಟ್ಟ ಸೌತೆಕಾಯಿ ತಿನ್ನುತ್ತಾ ಅವರನ್ನೇ ನೋಡಿ ನಕ್ಕಿದ್ದ. ಮನಸ್ಸಲ್ಲಿ ಬೆಳಗ್ಗೆ ಡಿಕ್ಕಿ ಹೊಡೆದ ಕೊಬ್ಬಿನ ಹುಡುಗಿ ನೆನಪಾಗಿತ್ತು. ದೇವರಿಗೆ ಮನಸ್ಸಲ್ಲಿ ಅರ್ಜಿ ಹಾಕ್ತ, ನನಗೆ ಮಾತ್ರ ನಮ್ಮ ಅಮ್ಮನ ಹಾಗೆ ಮೈ ತುಂಬ ಬಟ್ಟೆ ಹಾಕೊಳ್ಳೋ ಸಂಸ್ಕಾರಿ ಹೆಣ್ಣನ್ನು ದಯಪಾಲಿಸು, ಈ ಶಿವನಿಗೆ ತಕ್ಕ ಪಾರ್ವತಿಯವಳಾಗಿರಬೇಕು. ನೋಡಿದರೆ ಕೈ ಮುಗಿದು ಪೂಜಿಸಬೇಕು, ಅಮ್ಮನಾಗಿರಬೇಕು. ಬೆಳಗ್ಗೆ ಕಣ್ಣೆದುರಿಗೆ ಬಂದ ಆ ಗಂಡಬೇರಿ ಥರ ಖಂಡಿತ ಬೇಡ ಎಂದು ತನ್ನ ಯೋಚನೆ ಲಹರಿಯಲ್ಲಿ ಮುಳುಗೋಗಿದ್ದ. ಶ್ವೇತಾ ಅವನ ಭುಜಕ್ಕೆ ಹೊಡೆಯುತ್ತಾ, ಲೋ, ನಿಂಗೆ ಹೇಳ್ತಿರೋದು, ಕನಸು ಕಾಣಬೇಡ, ಹೋಗೋ ಹೆಪ್ಸೋ ಅವನಿಗೆ ಎಂದು ಹೇಳಿದ್ಲು. ಶಿವ ಮೇಲಿಂದ ಇಳಿದು ಅವರಮ್ಮನ ನೋಡುತ್ತಾ, ಅಮ್ಮ ಮಲಗಲಿ ಬಿಡು, ಯಾಕೆ ತೊಂದರೆ ಮಾಡ್ತೀರಾ, ಅದು ಸರಿ, ನಮ್ಮ ಮಿಸ್ಟರ್ ಹೀರೋ, ನಮ್ಮ ಮುದ್ದಿನ ಅಪ್ಪ ಇಲ್ಲಿ ಕಾಣಿಸ್ತಿಲ್ಲ ಎಂದಾಗ ಅವನಿಗೆ ಕಾಫಿ ಕೊಡುತ್ತಾ, ಅಪ್ಪ ಪೇಪರ್ ತರಕ್ಕೆ ಹೋಗಿದ್ದಾರೆ ಕಣೋ, ಅಲ್ಲೇ ಎಲ್ಲಾದರೂ ಫ್ರೆಂಡ್ಸ್ ಹತ್ರ ಮಾತಾಡ್ತಾ ನಿಂತಿರ್ತಾರೆ, ಬರ್ತಾರೆ ಬಿಡು ಶಿವ, ನೀನು ಹೋಗು, ಆ ಸೋಂಬೇರಿನ ಎಪ್ಸು ಮಗನೆ ಎಂದು ಬೇಡಿಕೊಂಡವಳ ಹಾಗೆ ಕೈ ಮುಗಿದ್ಲು. ಶಿವ ನಗ್ತಾ, ಸಿಲ್ಲಿ ಶ್ವೇತಾ, ನನ್ನ ಮುದ್ದು ಅಮ್ಮ ನೀನು ಎಂದು ಹೇಳುತ್ತಾ ಕಾಫಿ ಕುಡಿಯುತ್ತಾ ತನ್ನ ರೂಮಿಗೆ ಬಂದಿದ್ದ. ಕಾಲೆರಡು ಅಗಲ ಮಾಡಿ ದಿಂಬುಗಳನ್ನಲ್ಲಿ ಅಪ್ಪಿ ಮಲಗಿದ್ದ ಶಿವನ ಇನ್ನೊಂದು ರೂಪ ಶೈವ. ಶಿವನ ಅಚ್ಚು ಶೈವ, ಒಂದು ಚೂರು ಕೂಡ ಡಿಫ್ರೆಂಟ್ ಕಾಣ್ತಿರ್ಲಿಲ್ಲ. ಅದೆಷ್ಟು ಸಾಮ್ಯತೆ ಎಂದರೆ ಕೃಷ್ಣ ಮತ್ತು ಶ್ವೇತಾಳಿಗೆ ಮತ್ತು ಅರ್ಜುನ್ ಕುಟುಂಬದವರಿಗೆ ಬಿಟ್ಟರೆ ಹೊರಗಿನವರಿಗೆ ಇವರಲ್ಲಿ ಯಾರು ಶಿವ ಯಾರು ಶೈವ ಎಂದು ಕನ್ಫ್ಯೂಸ್ ಆಗ್ತಿತ್ತು. ಮಲಗಿದ್ದ ಶೈವನನ್ನು ನೋಡಿ ಶಿವ ನಗುತ್ತಾ, ಲೋ ಹೇಳೋ, ಮೇಲೆ ಆಫೀಸ್ಗೆ ಟೈಮ್ ಆಗಿಲ್ವಾ, ಇವತ್ತು ಜಿಮ್ಗೂ ಹೋಗಿಲ್ಲ, ಹೀಗೆ ಒಂದು ದಿನ ಹೋಗಿ 10 ದಿನ ಮಲಗಿದರೆ ಹೊಟ್ಟೆ ಬರುತ್ತೆ, ಎದ್ದೇಳು, ಅಮ್ಮ ಕೂಗ್ತಿದ್ದಾರೆ, ಇನ್ನು ಅಪ್ಪ ಬಂದರೆ ನಿನಗೆ ಹಬ್ಬ ಮಾಡ್ತಾರೆ. ಶೈವ ಎದ್ದೇಳು ಎಂದು ಅಲ್ಲೇ ಅವನ ಪಕ್ಕ ಕುಳಿತು ತಾನು ಕುಡಿತಿದ್ದ ಕಾಫಿ ಮಗ್ಗನ್ನು ಟೇಬಲ್ ಮೇಲಿಟ್ಟು ಅವನ ಮುಖಕ್ಕೆ ಹೊಚ್ಚಿದ್ದ ಬೆಡ್ಶೀಟ್ ಎಳೆದ. ಬೆಳಕಿನ ಕಿರಣಗಳು ಅವನ ಮುಖಕ್ಕೆ ರಾಚಲು, ಬ್ರೋ ಬಿಡು ಇನ್ನು ಸ್ವಲ್ಪ ಹೊತ್ತು ಎಂದು ಮತ್ತೆ
ಮೈ ಮುರಿಯಲು ಶಿವ ಅವನಿಗೆ ಕಚಗುಳಿ ಕೊಡಲು ಶೈವ ಎದ್ದುಕೊಳ್ತಿದ್ದ. ಕೋಪದಲ್ಲಿ ತನ್ನ ಅಣ್ಣನನ್ನು ನೋಡುತ್ತಾ, ಲೋ ಶಿವ, ಯಾಕೋ ಹೀಗೆ ಜೀವ ತಿಂತೀಯಾ? ನೀನು ಎದ್ದು ಏನಾದರೂ ಮಾಡ್ಕೋ, ಹೇಗಾದರೂ ಇರು, ನಂಗೆ ಯಾಕೋ ಆರ್ಡರ್ ಮಾಡ್ತೀಯಾ? ಅಬ್ಬಾ, ನೀನು ನನ್ನ ಅಣ್ಣನೋ ನನ್ನ ಅಪ್ಪನೋ? ಐ ಆಮ್ ಟೋಟಲಿ ಕನ್ಫ್ಯೂಸ್. ಏನೋ 5 ನಿಮಿಷ ಬೇಗ ಹುಟ್ಟಿದೀಯಾ ಅಷ್ಟೇ, ಅದಕ್ಕೆ ಅಂತ ನನ್ನ ಹತ್ರ ಅಧಿಕಾರ ಚಲಾಯಿಸಿದ್ರೆ ಸರಿ ಇರಲ್ಲ. ಶಿವ, ಜಸ್ಟ್ ಲಾಸ್ಟ್ ವಾರ್ನಿಂಗ್ ಎಂದು ಹೇಳಿ ಕಣ್ಣು ಉಜ್ಜಿಕೊಳ್ಳುತ್ತಾ ಎದ್ದು ಕುಳಿತ. ಶಿವ ಅವನನ್ನು ನೋಡಿ ನಗ್ತಾ, ನಾನೇ ನಿನಗೆ ಅಪ್ಪ ಅಣ್ಣ ಎಲ್ಲ ಅಂದ್ಕೋ, ನೋ ಪ್ರಾಬ್ಲಮ್. ಈಗ ಎದ್ದು ಸ್ನಾನಕ್ಕೆ ಹೋಗು, ಟೈಮ್ 9 ಆಯಿತು. ಆಫೀಸಲ್ಲಿ ಕೆಲಸ ಇದೆ ಅಂದಿದ್ದೆ, ಎದ್ದೇಳೋ ಸೋಂಬೇರಿ. ರಾತ್ರಿ ಕ್ಲಬ್ ಪಾರ್ಟಿ ಎಂದು ಮನೆಗೆ ಬಂದಿದ್ದು 12:50ಕ್ಕೆ. ಅಪ್ಪನಿಗೆ ಹೇಳಿದ್ರೆ ನೀನಿವತ್ತೇ ಮನೆಯಿಂದ ಆಚೆ ಹಾಕ್ತಾರೆ, ಸೊ ಬಿ ಕೇರ್ಫುಲ್. ಈ ಅಣ್ಣನೇ ನನಗೆ ಹೆಲ್ಪ್ ಮಾಡಬೇಕು ಅನ್ನೋದು ಮರಿಬೇಡ ಬ್ರೋ ಎನ್ನಲು ಶೈವ್ ತನ್ನ ಟೇಬಲ್ ಮೇಲಿದ್ದ ಅಣ್ಣನ ಕಾಫಿ ಕುಡಿಯುತ್ತಾ, ಏನೇ ಹೇಳು ಬ್ರೋ, ನೀನಿಲ್ಲ ಅಂದಿದ್ರೆ ಮನೆಯೊಳಗೆ ಅಪ್ಪ ನಿಜ ಸೇರಿಸ್ತಿರ್ಲಿಲ್ಲ. ನೀನೊಂಥರ ನನ್ನ ಕೋಲ್ ಹಾಗೆ ಬ್ರೋ. ನಮ್ಮ ಅಮ್ಮನ ಕೈರುಚಿ ಮುಂದೆ ಪೂರ್ತಿ ಪ್ರಪಂಚ ಸಪ್ಪೆ ಅನಿಸುತ್ತೆ. ವಂಡರ್ಫುಲ್ ಕಾಫಿ ಕಣೋ, ಥ್ಯಾಂಕ್ ಯು ಎನ್ನಲು ಶಿವ ದಿಂಬು ತೆಗೆದು ಅವನ ಮೇಲೆ ಬಿಸಾಕ್ತ. ಶೈವ ದಿಂಬನ್ನು ಹಿಡಿದು ನಗುತ್ತಾ, ಯಾಕೋ ಅಣ್ಣ ಎನ್ನಲು ಶಿವ ಕೋಪದಲ್ಲಿ, ಲೋ, ನಿನಗೆಷ್ಟು ಸಲ ಹೇಳಿದ್ದೀನಿ ನನ್ನ ಪಾಲಿನದು ಮುಟ್ಬೇಡ ಅಂತ. ನಿನಗೆ ಬೇಕಾದರೆ ಎದ್ದು ಹೋಗಿ ಅಮ್ಮನ ಹತ್ರ ಕೇಳಿ ಕಾಫಿ ತಗೊಳ್ಳೋ. ನನ್ನ ಕಾಫಿ ಇಡೋ ನೀನು. ನನ್ನ ಕಾಫಿ ಮಾತ್ರ ಅಲ್ಲ, ನನ್ನ ವಸ್ತುಗಳನ್ನು ನೀನು ಮುಟ್ಟಬಾರ್ದು ಶೈವ. ನನ್ನ ಯಾವುದೇ ವಿಚಾರದಲ್ಲಿ ನಿನಗೆ ನಾನು ಪಾಲು ಕೊಡಲು ಸಾಧ್ಯ ಇಲ್ಲ. ನನ್ನ ಪಾಲಿನಿಂದು ನನಗೆ ಮಾತ್ರ ಮಿಸ್ಟರ್ ಶೈವ ಎಂದು ಅವನು ಕುಡಿತಿದ್ದ ಕಾಫಿ ಮಗ್ ತೆಗೆದುಕೊಳ್ಳಲು ಶೈವ ಅವನಿಂದ ತಪ್ಪಿಸ್ಕೊಂಡು ಕಾಫಿ ಕಪ್ಪಿಂದ ಪೂರ್ತಿ ಕಾಫಿ ಕುಡಿದು ನಗುತ್ತಾ, ಅಲ್ಲೋ ಅಣ್ಣ, ನಿನ್ನ ಜೊತೆಗೆ ಪಾಲು ತಗೊಂಡು ಭೂಮಿಗೆ ಬಂದಿರೋನು ನಾನು ಕಣೋ. ಹುಟ್ಟುತ್ತಾ ತಾಯಿ ಹೊಟ್ಟೆಯಲ್ಲಿ ನಿನ್ನ ಪಾಲಲ್ಲಿ ನಂದು ಅರ್ಧ ಅಂತ ಬಂದಿರೋನು ಈ ಶೈವ. ಇನ್ನು ನಿನ್ನ ಎಲ್ಲ ವಿಚಾರದಲ್ಲೂ ನನ್ನ ಪಾಲು ಇದ್ದೇ ಇದೆ ಕಣೋ ಎಂದು ರೇಗಿಸಿದ್ದ. ಶಿವ ಅವನಿಗೆ ಗುದ್ದುತ್ತಾ, ನೋಡೋ, ಬೇಡ, ಸರಿ ಇರಲ್ಲ. ನನ್ನ ಪಾಲು ನನಗೆ ಮಾತ್ರ. ಜಾಸ್ತಿ ಮಾತಾಡಿದ್ರೆ ಯಾಕಾದರೂ ನನ್ನ ಜೊತೆ ಹುಟ್ಟಿದೆ ಅಂತ ಫೀಲ್ ಆಗೋ ಥರ ಮಾಡಿಬಿಡ್ತೀನಿ. ಈ ಶಿವ ಬಹಳ ಕೆಟ್ಟವನು. ನಂದು ಅನ್ನೋ ಯಾವ ವಿಚಾರವೇ ಆಗಿರಲಿ ಅದು ನನಗೆ ಮಾತ್ರ ಕಣೋ ಎನ್ನಲು ಶೈವ ಅವನ ಕುತ್ತಿಗೆ ಪಟ್ಟು ಹಿಡಿದು, ನೀನು ಮದುವೆ ಆಗೋ ಹುಡುಗಿನ ಮುಟ್ಟಿದಾಗೆ ಆಡ್ತಾ ಇದೆಯಾ? ಇಟ್ಸ್ ಜಸ್ಟ್ ಅ ಕಾಫಿ. ತುಂಬ ಓವರಾಗಿ ಆಡಿದ್ರೆ ನನಗೂ ಕೈಗಳಿದೆ. ನಾನು ಕುಡಿದದ್ದು ಕಾಫಿ ಮಾತ್ರ, ನೀನು ರಕ್ತ ಅಲ್ಲ ಶಿವ. ನೀನು ಹೀಗೆ ಆಡ್ತಿರೋ ಒಂದು ದಿನ ನಿನ್ನ ಮದುವೆ ಆಗೋ ಹುಡುಗಿನ ನಾನು ಯೂಸ್ ಮಾಡಿದ ಮೇಲೆ ಕಟ್ಕೊಳ್ಳೋ ಥರ ಆಗುತ್ತೆ. ಆಗ ನಾನು ಎಂಜಲು ಮಾಡಿ ಬಿಟ್ಟವಳು ಅವಳಾಗಿರ್ತಾಳೆ ಎಂದು ಹೇಳಲು ಶಿವ ಕೆಂಡಮಂಡಲವಾಗಿದ್ದ. ತನ್ನ ಮದುವೆ ಹುಡುಗಿ ಅದೆಲ್ಲವೂ ದೂರದ ಮಾತು, ಆದರೆ ಒಂದು ಹೆಣ್ಣಿನ ಬಗ್ಗೆ ಹೀಗೆ ಕುಚ್ಚವಾಗಿ ಮಾತಾಡಿದ ತಮ್ಮನ ಮಾತು ಶಿವ ಸಹಿಸಲಿಲ್ಲ. ಅವನ ಕೆನ್ನೆ, ಮುಖ, ಮೂತಿ ನೋಡದೆ ಸರಿಯಾಗಿ ಗುದ್ದಿದ. ಅವನ ಬಾಯಿಂದ ರಕ್ತ ಚಿಮ್ಮಿತ್ತು. ಶೈವ ಅವನ ಏಟನ್ನು ಸಹಿಸಲಾಗದೆ, ಅಮ್ಮ, ಅಪ್ಪ, ಕಾಪಾಡಿ, ಈ ರಾಕ್ಷಸ ನೋಡಿ ಎಂದು ಕೂಗಿದ್ದ. ಆಗಷ್ಟೇ ಬಂದು ಕುಳಿತ ಕೃಷ್ಣ ರೂಮಿನಿಂದ ದೂರಿ ಬಂದ ಗಲಾಟೆ ಕೂಗು ಕೇಳಿ ಒಳಗೆ ಬಂದಿದ್ರು. ಶ್ವೇತಾ ತಿಂಡಿ ಮಾಡುತ್ತಾ ಇವರ ಸ್ವರ ಕೇಳಿತ್ತು. ಬೆಳಗ್ಗೆನೆ ಶುರುವಾಯಿತು ಇವ್ರ ರೋಗ. ಕರ್ಮ ಅದು ಏನಂತ ಹೆತ್ಬಿಟ್ಟೆ ಗೊತ್ತಾಗ್ತಿಲ್ಲ. ಮಾಡ್ತೀನಿ ಇವತ್ತು ಎಂದು ಸೌಟ್ ಹಿಡಿದು ಒಳಗೆ ಬರಲು ಗಂಡನನ್ನು ನೋಡಿ ಸುಮ್ಮನಾದ್ಲು. ಶಿವ ಮತ್ತು ಶೈವ ಇಬ್ಬರು ಕೂಡ ಹೊಡೆದಾಡುತ್ತಾ ಹಾಸಿಗೆ ಮೇಲೆ ಬಿದ್ದು ಒದ್ದಾಡ್ತಿದ್ದವರನ್ನ ನೋಡಿ ಕೃಷ್ಣ ಕೋಪದಲ್ಲಿ, ಶಿವ, ಶೈವ, ಸಾಕು ನಿಲ್ಲಿಸಿ ಎಂದು ಕೂಗಿದ್ರು. ಶ್ವೇತಾ ಶಾಕ್ನಲ್ಲಿ ನೋಡಲು ಶೈವನ ತುಟಿಯಿಂದ ರಕ್ತ ಜಿನುಗ್ತಿತ್ತು. ಅದನ್ನು ನೋಡಿ ಜೋರಾಗಿ ಕೂಗಿದ್ಲು. ಶಿವ, ಏನಿದು? ಅಪ್ಪ, ನೀವೇನಿನ್ನು ಚಿಕ್ಕ ಮಕ್ಕಳ ಹೀಗೆ ರಕ್ತ ಬರೋ ರೀತಿ ಹೊಡೆದುಕೊಂಡಿದ್ದೀರಾ ಎಂದು ಶೈವನ ತುಟಿಯನ್ನು ಸೆರಗಲ್ಲಿ ಒರೆಸಿ ಅಲ್ಲೇ ಇದ್ದ ಫಸ್ಟ್ ಏಡ್ ಬಾಕ್ಸ್ ತಂದು ಹತ್ತಿಯಲ್ಲಿ ವಾಶ್ ಮಾಡಿ ಔಷಧಿ ಹಚ್ಚಿದ್ಲು. ಕೃಷ್ಣ ಕೂಡ ಶ್ವೇತಾಗೆ ಸಹಾಯ ಮಾಡುತ್ತಾ ಅವನ ಮುಖಕ್ಕೆ ಎಲ್ಲೆಲ್ಲಿ ಏಟಾಗಿದೆ ನೋಡಿ ಔಷಧಿ ಹಚ್ಚಿದ್ದ. ಕೃಷ್ಣ ಶಿವನನ್ನು ನೋಡುತ್ತಾ, ಮಗನೇ, ಏನಿದು? ನೀವಿಬ್ಬರು ಇನ್ನು ಚಿಕ್ಕ ಮಕ್ಕಳಾಗಿ ಕಿತ್ತಾಡ್ತಾ ಇದ್ರೆ ಹೇಗೆ? ಇದೇನ ನಾನು ನಿಮಗೆ ಹೇಳ್ಕೊಟ್ಟ ಸಂಸ್ಕಾರ ಎಂದು ಕೇಳಲು ಅವ ಅಲ್ಲೇ ಕೋಪದಲ್ಲೇ ಬುಸುಗುಡುತ್ತಾ, ಅಪ್ಪ, ಅವನಿಗೆ ಹೇಳಿ ನೀವು ಒಂದು ಹೆಣ್ಣಿನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾನೆ, ಅದು ಅಲ್ಲದೆ ಇವನು ಯೂಸ್ ಮಾಡಿಬಿಟ್ಟ ಮೇಲೆ ಮದುವೆ ಆಗು ಅದು ಇದು ಅಂದರೆ ಹೇಗೆ ಸಹಿಸಲಿ? ಇದೆಲ್ಲ ಮಾತಾಡ್ತಾರಪ್ಪ. ಹೆಣ್ಣು ಅಂದರೆ ದೇವರನ್ನೋದು ಇವನಿಗೆ ಗೊತ್ತಿಲ್ವಾ ಎಂದು ಶೈವ ಮಾತಾಡಿದ್ದೆಲ್ಲವನ್ನ ಹೇಳಿದ್ದ.
ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.